ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಮೀನು ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಅಗಲದ ಪಾತ್ರೆ ತೊಗೊಳ್ಳಿ. ಅದಕ್ಕೆ ತೊಳೆದಿರೋ ಹುಣಸೆಹಣ್ಣು, ಒಂದು ಹಿಡಿ ಉಪ್ಪು ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಿವುಚ್ಕೊಳ್ಳಿ. ಹುಣಸೆಹಣ್ಣು ಸ್ವಲ್ಪ ಹುಳಿ ಬಿಡೋವರೆಗೂ. ಈಗ ಅದಕ್ಕೆ ಒಂದು ಅರ್ಧದಷ್ಟು ನೀರು ಹಾಕ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಆಲ್ರೆಡಿ ಫಿಶ್ನ ತೊಳೆದಿಟ್ಕೊಂಡಿದ್ದೀನಿ. ಸೊ ಈಗ ಎಲ್ಲನೂ ಇದಕ್ಕೆ ಹಾಕ್ತಾ ಹೋಗೋಣ. ಹಿಂಗೆ ಹಾಕಿದರೆ ಫ್ರೆಶ್ ಅನಿಸುತ್ತೆ, ಮೀನು ಸ್ಮೆಲ್ ಬರಲ್ಲ. ಸೊ ಹಾಗಾಗಿ ಇದನ್ನು ಹಾಕಿ ಇದು ಒಂದು ಸ್ವಲ್ಪ ಹೊತ್ತು ನೆನೀತಾ ಇರಲಿ. ಅದು ನೆನೆಯೋ ಅಷ್ಟರಲ್ಲಿ ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 5ರಿಂದ 6 ಟೊಮೊಟೊ ತೊಗೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ದಪ್ಪದು ಈರುಳ್ಳಿ. ಇಲ್ಲಿ ನಾನು ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇವಾಗ ಅದ್ರ ಜೊತೆಗೆ ಒಂದು ಬಟ್ಲು ಕಾಯಿ ತುರಿ ಹಾಕಿ ಆದಮೇಲೆ ಇವಾಗ ಚೆನ್ನಾಗಿ ರುಬ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆವಾಗಲೇ ಹಾಕಬೇಕಿತ್ತು, ಸೊ ನಾನು ಮರ್ತುಬಿಟ್ಟೆ. ನೈಸ್ ಪೇಸ್ಟ್ ಮಾಡ್ಕೊಂಡು ಇವಾಗ ಒಂದು ದಪ್ಪ ತಳದ ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿದ್ದಾದಮೇಲೆ ಈಗ ಒಂದು ಬಟ್ಲು ಈರುಳ್ಳಿನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. 2 ನಿಮಿಷ ಫ್ರೈ ಮಾಡೋಣ. 2 ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಇವಾಗ ಆಲ್ರೆಡಿ ರುಬ್ಕೊಂಡಿರೋ ಮಸಾಲ ಹಾಕೋಣ. ಇವಾಗ ಮಸಾಲಾನ ಒಂದು 2 ನಿಮಿಷ ಹುರಿದು, ಇಲ್ಲಿ ನೋಡಿ ಹೀಗೆ ಒಂದು 2 ನಿಮಿಷ ಬಾಡಿಸಿದ್ರೆ ಸಾಕು. ಇವಾಗ ಸಾಂಬಾರು ನಾವು ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ತುಂಬ ತೆಳು ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಗೆ ಇರಲಿ. ಇಲ್ಲಿ ನೀವು ಬೇಕಿದ್ದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಹುಳಿ ತಿನ್ನೋದು ಕಡಿಮೆ, ಸೊ ಹಾಗಾಗಿ ನಾನು ಟೊಮೊಟೊನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಹುಳಿ ಹಾಕ್ಕೊಂಡಿಲ್ಲ. ಸೊ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದೀಲಿ. ಈ ಕುದಿ ಬಂದ ಮೇಲೆ ನಾವಿವಾಗಿಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹುಣಸೆ ಹುಳಿ ನೀರಲ್ಲಿ, ಆ ಮೀನನ್ನ ಒಂದೊಂದೇ ಬಿಡ್ತಾ ಹೋಗೋಣ ಸಾಂಬಾರೊಳಗೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬೆಂದಮೇಲೆ ಅದೇ ಕೆಳಗೆ ಹೋಗುತ್ತೆ. ಸೊ ಒಂದು 5ರಿಂದ ಒಂದು 10 ನಿಮಿಷ ಕುದಿಸಿದ್ರೆ ರೆಡಿ ಆಗುತ್ತೆ ಮೀನು ಸಾರು.